ಸಂರಕ್ಷಣೆ ಅಂತ ಬಂದಿದ್ರು. ಅವರೆಲ್ಲ ಮಾಯದಲ್ಲ. ಈಗ ಧರ್ಮ ಸಂರಕ್ಷಣೆಯ ಅಗದಿ ಪೂರ್ತಿ ಮಾತಾಡಿದವನೇ ಚಪ್ಪರ್ ರಾಕೇಶ್ ಶೆಟ್ಟಿ ಮೇಲೆ ಈಗ ಕೇಸ್ ಆಗಿದೆಯಲ್ಲ, ಅವನಿಗೆ ಚಾನಲೇ ಬಂದು ಹೋಗಿದೆ. ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು ಭಾರಿ ದೊಡ್ಡ ಮಾತಾಡಿದ ಫ್ರಾಡುಲೆಂಟ್ ಮೋಸ್ಟ್ ಡೇಂಜರಸ್ ವ್ಯಕ್ತಿ ಅವನು ರಾಕೇಶ್ ಶೆಟ್ಟಿ. ಅವನ ಮೇಲೆ 21 ಕ್ರಿಮಿನಲ್ ಕೇಸ್ ಇದೆ, 17 ಕೋರ್ಟ್ ಕಂಟೆಂಪ್ಟ್ ಕೇಸ್ ಇದೆ. ಅವ್ನ ಚಾನಲ್ ಬಂದ್ ಮಾಡ್ಕೊಂಡು ಕೂತ್ಕೊಂಡ. ಇವನೇ ಭಾರಿ ತೋರಿಸಿದ್ನಲ್ಲ ಪವರ್ ಟಿವಿಯಲ್ಲಿ, ನಾನು ಎಮ್ ಡಿನೇ ಅಲ್ಲ ಇವನು ಚಪ್ಪರ. ಅವ್ನಿಗೆ ಕಸ ಹೊಡೆಯೋಕ್ಕೂ ಯೋಗ್ಯತೆ ಇಲ್ಲ ಅವನಿಗೆ. ಜನರಿಗೆ ಹೆಂಗೆ ಮಂಗ ಮಾಡಿದ ನೋಡಿ, ಅವಾಗ ಹೆಂಗೆ ಮಾತಾಡಿದ ಅವನು. ಆನಂತರ ಯಾರು ಸಂತೋಷ್ ರಾವ್ನೇ ಮಾಡಿದ್ದು ಅಂತ ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ ಆಣೆ ಮಾಡಿದ. ಸ್ವಾಮಿ ಶಕ್ತಿ ನಿಜ, ಅಣ್ಣಪ್ಪ ಸ್ವಾಮಿ ಶಕ್ತಿ, ಮಂಜುನಾಥ ಸ್ವಾಮಿ ಶಕ್ತಿ ನಿಜ. ಹೀಗಾಗಿ ಇವತ್ತವನು ಬಂದಾಯಿತು. ಅವನ ಕುರಿತಾಗೆ ಇವತ್ತು ನಾವು ಮಾತಾಡಿದ್ವಿ. ಇಷ್ಟೊಂದು ಪ್ರಕರಣ ಇದೆ ಅವನ ಮೇಲೆ. ಯಾಕೆ ಅವನು ರೌಡಿ ಶೀಟರ್ ಮಾಡಿಲ್ಲ, ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ. ಈ ವಸಂತ ಗಡಿ ನಿಮ್ಮನ್ನೇನಾದರೂ ಭೇಟಿಯಾಗುವಂಥದ್ದು, ಕರೆಯುವಂಥದ್ದು ಚರ್ಚೆ ಬೇಡ. ಅವ್ರು ನಮ್ಗೆ ಕರೆಯೋದು ಬೇಡ, ಭೇಟಿಯಾಗೋದು ಬೇಡ, ಚರ್ಚೆ ಮಾಡೋದು ಬೇಡ. ನಮಗೆ ಅವಶ್ಯಕತೆ ಇಲ್ಲ. ಸಾಕಷ್ಟು ಸಾರಿ ಹೇಳ್ಕೊಂಡಿದ್ದಾರೆ. ನೋಡಿ, ಅವ್ರ ನಿಲುವು ಅವ್ರಿಗೆ ಪ್ರಾಮಾಣಿಕವಾಗಿತ್ತು ಅಂತ ಹೇಳಿದರೆ, ಪ್ರಾಮಾಣಿಕವಾಗಿ ಆರೋಗ್ಯಕರವಾಗಿ ನಮ್ಮನ್ನು ಟೀಕೆ ಮಾಡಿದರೆ ನಾವು ಸ್ವೀಕರಿಸ್ತೇವೆ. ನಾವು ಮಾಡಿದ್ದೇ ಸರಿ ಅಂತಲ್ಲ. ಆದರೆ ಅವರು ಹೇಳಿ, ಮೊನ್ನೆ ಸಂತೋಷ್ ರಾವ್ನೇ ಸೇರಿಸಿದ್ದಾರೆ ಮಾವತ ಕೇಸ್ನಲ್ಲಿ ಕೂಡ. ಮುಂಚೆ ಏನು ಹೇಳ್ತಾ ಇದ್ರು, ಸಂತೋಷ್ ರಾವ್ನೇ ಮಾಡಿದ್ದು ಅಂತ. ಮತ್ತು ಇದನ್ನು ಸಂತೋಷ್ ರಾವ್ನೇ ಮಾಡಿದ್ದ. ಇದು ನೋಡಿದರೆ ಗೊತ್ತಾಗುತ್ತಲ್ಲ ಸಂತೋಷ್ ರಾವ್ ಒಬ್ಬ ಇನ್ನೋಸೆಂಟ್ ಅಂತ. ಅವ್ರ ನಿಲುವು ಅವ್ರಿಗೆ ಚರ್ಚೆ ಮಾಡೋ, ಅವ್ರ ಜೊತೆಗೆ ಜ್ಞಾನ ಇದ್ದವ್ರ ಜೊತೆಗೆ ಚರ್ಚೆ ಮಾಡ್ಬೋದು. ಪ್ರಾಮಾಣಿಕತೆ ಇದ್ದವ್ರಿಗೆ, ನ್ಯಾಯದ ಹಂಬಲ ಇದ್ದವ್ರಿಗೆ, ನ್ಯಾಯದ ಹಸಿವಿದ್ದವ್ರ ಜೊತೆಗೆ ಚರ್ಚೆ ಮಾಡ್ಬೋದು. ನ್ಯಾಯವನ್ನು ಹತ್ತಿಕ್ಕಬೇಕು ಅನ್ನೋರ ಜೊತೆಗೆ ಏನು ಚರ್ಚೆ, ಯಾವ ಚರ್ಚೆ ಅವಶ್ಯಕತೆಯೂ ಇಲ್ಲ. ಏನೇ ಇದ್ದರೂ ಈಗ ಕೋರ್ಟ್ನಲ್ಲಿ ನಡೀತಾ ಇದೆ. ಏನೇ ಇದ್ದರೂ ನಾವು ಜನರ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಈ ಬೀದಿ ಹೋರಾಟ ಎನ್ನುವಂಥದ್ದು ಒಂದು ಕಡೆಯಲ್ಲಿ ಅಪಹಾಸ್ಯ ಆಗಿರ್ಬೋದು, ಬಟ್ ಅದೊಂದು ದೊಡ್ಡ ಶಕ್ತಿ ನೀಡಿದ್ದು ಸತ್ಯ. ಹೌದು. ಸೊ ಮುಂದೆ ಏನಾದರೂ ಅಂತ ಹೋರಾಟ ಖಂಡಿತ. ಈಗ ನ್ಯಾಯ ನಮಗೆ ಸಿಗುವಂಥ ನಿರೀಕ್ಷೆ ಇದೆ. ಆನಂತರ ಸೌಜನ್ಯ ಪ್ರಕರಣ ಒಂದೇ ಅಲ್ಲ, ಸೌಜನ್ಯಕ್ಕಿಂತ ಹಿಂದೆ ಸಾವಿರಾರು ಹೆಣ್ಮಕ್ಳು ಕೊಲೆ ಆಗಿದೆ ಅಲ್ಲಿ. ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅಂತೇಳಿ ಇನ್ನು ನಾವು ಈ ರಾಜ್ಯ, ಈಗ ಬೆಂಗಳೂರು, ದೆಹಲಿ ಮಟ್ಟದಲ್ಲಿ ಕೂಡ ಇದನ್ನು ನಾವು ವಿಸ್ತಾರ ಮಾಡ್ತಾಯಿದ್ದೀವಿ. ಮೊನ್ನೆ ದೆಹಲಿಗೂ ಕೂಡ ಹೋಗಿ ಬಂದಿದ್ದೀವಿ. ಸಾಕಷ್ಟು ಈಗ ಮೊದಲನೇ ಹಂತದಲ್ಲಿ ಏನಾಗುತ್ತೆ, ಜನರಿಗೆ ನಾವು ಕನ್ವಿನ್ಸ್ ಮಾಡಬೇಕಾಗತ್ತೆ. ಜನರಿಗೆ ನಾವು, ಯಾಕಂದರೆ ಅದು ದೊಡ್ಡ ದೇವಸ್ಥಾನ, ಶ್ರದ್ಧಾ ಕೇಂದ್ರ. ಇವ್ರು ಏನು ಹೇಳ್ತಾ ಇದ್ದಾರೆ, ನಾವು ಧರ್ಮಸ್ಥಳವನ್ನು ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ತೀವಿ ಅಂತೇಳಿ ಸುಳ್ಳು ಪ್ರಪಗಂಡ ಮಾಡ್ತಾ ಇದ್ದಾರೆ. ವಿ ಆರ್ ನಾಟ್ ಮೇಕಿಂಗ್ ಎನಿ ಅಟ್ಯಾಕ್ ಆನ್ ಸ್ಯಾಂಕ್ಟಿಟಿ ಆಫ್ ದ ಟೆಂಪಲ್. ವಿ ಆರ್ ಆಲ್ ಫಾಲೋವರ್ಸ್ ಆಫ್ ದಟ್ ಟೆಂಪಲ್. ಆದರೆ ಅಲ್ಲಿ ಅದನ್ನು ಮುಂದೆ ಇಟ್ಕೊಂಡು, ಅದನ್ನು ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ಇಟ್ಕೊಂಡು ಅತ್ಯಾಚಾರ ಮಾಡ್ತಾ ಇದ್ದಾರಲ್ಲ, ಬಡ್ಡಿ ದಂಧೆ ಮಾಡ್ತಾ ಇದ್ದಾರಲ್ಲ, ಅವ್ರ ವಿರುದ್ಧ ನಾವು ಮಾಡ್ತಾ ಇದ್ದೀವಿ. ಈ ಸೌಜನ್ಯ ಪ್ರಕರಣದಿಂದ ಗಿರೀಶ್ ಮಠಣ್ಣನವರಲ್ಲಿ ಆಗಿರುವಂಥ ಬದಲಾವಣೆ ಅಥವಾ ಪ್ರೇರಣೆ ಏನು ಶಕ್ತಿ? ಅದು ದೇವಿ ಶಕ್ತಿನೇ ಪ್ರೇರಣೆ. ನನಗೂ ಅರ್ಥ ಆಗ್ತಾ ಇಲ್ಲ ಅದು. ಯಾಕಂದರೆ ನಾನು ಸುಮ್ಮನೆ ಕುಂತವನು, ಇದು ಯಾವುದು ಸಾಮಾಜಿಕ ಜೀವನನೇ ಬೇಡ ಅಂತ ತೆರೆಮರೆಗೆ ಸರಿದು ಹೊಲ ಮನೆ ನೋಡ್ಕೊಂಡು ಕುಂತವ್ ನಾನು. ಇದು ಒಂದು ಮಹೇಶ್ ಶೆಟ್ಟರ್ ಮಾತು, ಒಂದು ಸ್ಫೂರ್ತಿ, ಮತ್ತು ಆ ಸೌಜನ್ಯ ಕುಟುಂಬ ಅದರದ್ದು ವೇದನೆ. ಹೀಗಾಗಿ ನಾನು ಬಂದಿದ್ದೇನೆ. ಆಮೇಲೆ ಇನ್ನೊಂದು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ನಾನು ಯಾರನ್ನೂ ಮೆಚ್ಚಿಸೋದ್ರ ಸಲುವಾಗಿ, ಜನಗಳನ್ನು ಮೆಚ್ಚಿಸಬೇಕು ಅಥವಾ ಇನ್ನು ಯಾರನ್ನೂ ಟೀಕೆ ಮಾಡೋದ್ರ ಸಲುವಾಗಿ ನಾನು ಹೋರಾಟದಲ್ಲಿ ಬಂದಿಲ್ಲ. ಸತ್ಯ ಏನೇ ಅದು ಬಯಲಿಗೆ ಬರಬೇಕು ಮತ್ತು ನ್ಯಾಯ ಸಿಗಬೇಕು, ಅದಕ್ಕೆ ಮಾತ್ರ ನನ್ನ ಉದ್ದೇಶ. ನನ್ನಿಂದ ನನ್ನ ಮಾತಿನಲ್ಲಿ ತಪ್ಪು ಇದ್ದರೆ, ತಾಂತ್ರಿಕ ದೋಷಗಳು ಇದ್ದರೆ ದಯವಿಟ್ಟು ಅದನ್ನು ಹೇಳಿ, ನಾನು ಒಪ್ಕೋತೇನೆ. ಆದರೆ ಏನೂ ಇಲ್ಲದೆ ಸುಮ್ಮನೆ ನೀವು ಬೈಯೋದು ಮಾಡಿದೆ ಅಂದರೆ ಅದು ದೇವ್ರಿಗೆ ಬಿಟ್ಟಿದ್ದು ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಹೋರಾಟ ಮಾತ್ರ ಅತ್ಯಂತ ಪ್ರಬಲವಾಗಿ ಮುಂದುವರಿತದೆ, ನಿಶ್ಚಿತ. ಥ್ಯಾಂಕ್ ಯು.